ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಕರ್ನಾಟಕದ ಒಂದು ಅದ್ಭುತವಾದ ದೈವಿಕ ಕ್ಷೇತ್ರಕ್ಕೆ ಪ್ರಯಾಣ ಮಾಡುತ್ತಿದ್ದೇವೆ. ಹುಲಿಗಿನಮುರಡಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಹಸಿರು ಬೆಟ್ಟಗಳ ಮಧ್ಯೆ ನೆಲೆಸಿರುವ ಈ ಕ್ಷೇತ್ರವನ್ನು ದಕ್ಷಿಣ ಶೇಷಾದ್ರಿ ಎಂದು ಕರೆಯುತ್ತಾರೆ. ಈ ದೇವಸ್ಥಾನದತ್ತ ಸಾಗುವ ರಸ್ತೆಯೇ ಒಂದು ಸುಂದರ ಅನುಭವ. ಎಲ್ಲೆಡೆ ಹಸಿರು ಪ್ರಕೃತಿ, ತಂಪಾದ ಗಾಳಿ, ಬೆಟ್ಟಗಳ ನೋಟ, ನಗರ ಜೀವನದ ಗದ್ದಲದಿಂದ ದೂರವಾಗಿ ಮನಸ್ಸಿಗೆ ಶಾಂತಿ ನೀಡುವಂತಹ ವಾತಾವರಣ ಇಲ್ಲಿ ಕಾಣಿಸುತ್ತದೆ. ಹುಲಿಗಿನಮುರಡಿ ಎಂಬ ಹೆಸರಿನ ಹಿಂದೆ ಒಂದು ಪೌರಾಣಿಕ ಕಥೆಯಿದೆ. ಹಳೆಯ ಕಾಲದಲ್ಲಿ ಈ ಪ್ರದೇಶದಲ್ಲಿ ಹುಲಿಗಳು ಹೆಚ್ಚು ಸಂಚರಿಸುತ್ತಿದ್ದ ಕಾರಣ ಈ ಬೆಟ್ಟಕ್ಕೆ ಹುಲಿಗಿನಮುರಡಿ ಎಂಬ ಹೆಸರು ಬಂದಿತ್ತೆಂದು ಸ್ಥಳೀಯರು ನಂಬುತ್ತಾರೆ. ಈ ಬೆಟ್ಟ ಆದಿಶೇಷನ ಆಕಾರದಂತೆ ಕಾಣುವುದರಿಂದ ಇದನ್ನು ದಕ್ಷಿಣ ಶೇಷಾದ್ರಿ ಎಂದು ಕರೆಯಲಾಗುತ್ತದೆ. ನೀವು ಬೆಟ್ಟ ಹತ್ತುತ್ತಾ ಹೋದಂತೆ ಈ ರೀತಿಯ ಹಳದಿ ಬಣ್ಣದ ನಾಮಫಲಕಗಳು ನಿಮಗೆ ಕಾಣಿಸುತ್ತವೆ. ಇದರಲ್ಲಿ ದೇವರ ಹೆಸರಿನೊಂದಿಗೆ ಗೋವಿಂದ ಎಂಬ ನಾಮಾವಳಿಗಳನ್ನು ಬರೆಯಲಾಗಿದೆ. ಭಕ್ತರು ಹತ್ತುತ್ತಾ ಸುಸ್ತಾದಾಗ ಈ ಬೋರ್ಡುಗಳನ್ನು ನೋಡಿ ಭಕ್ತಿಯಿಂದ ಗೋವಿಂದ ಗೋವಿಂದ ಎಂದು ಕೂಗುತ್ತಾರೆ. ಆ ನಾಮಸ್ಮರಣೆ ನೀಡುವ ಶಕ್ತಿಯೇ ಬೇರೆ. ಇದು ಕೇವಲ ದಾರಿಯ ಗುರುತು ಅಷ್ಟೇ ಅಲ್ಲ, ಹತ್ತುತ್ತಿರುವ ಭಕ್ತರಲ್ಲಿ ಹೊಸ ಉತ್ಸಾಹ ತುಂಬುವ ಒಂದು ದಿವ್ಯ ಮಂತ್ರದಂತೆ ಕೆಲಸ ಮಾಡುತ್ತದೆ. ಬೆಟ್ಟದ ಮೇಲ್ಭಾಗದಲ್ಲಿ ಶ್ರೀನಿವಾಸನ ದಿವ್ಯ ಮಂದಿರ ಭಕ್ತರಿಗೆ ಶಾಂತಿ ಮತ್ತು ಭಕ್ತಿಭಾವವನ್ನು ನೀಡುತ್ತದೆ. ಇಲ್ಲಿ ಕಾಲಿಟ್ಟ ಕ್ಷಣದಿಂದಲೇ ಒಂದು ವಿಭಿನ್ನ ದೈವಿಕ ಅನುಭವವಾಗುತ್ತದೆ. ವರಾಹ ಪುರಾಣದ ಪ್ರಕಾರ ತ್ರೇತಾಯುಗದಲ್ಲಿ ಶ್ರೀರಾಮನು ಲಂಕೆಗೆ ತೆರಳುವ ಮುನ್ನ ಇಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿಯನ್ನು ಪೂಜಿಸಿದ್ದಾನೆ ಎಂಬ ನಂಬಿಕೆಯಿದೆ. ಪಾಂಡವರು, ಅಗಸ್ತ್ಯ ಮಹರ್ಷಿಗಳು ಹಾಗೂ ಮಾಂಡವ್ಯ ಮಹರ್ಷಿಗಳು ಈ ಕ್ಷೇತ್ರದಲ್ಲಿ ತಪಸ್ಸು ಮಾಡಿದರೆಂದು ಹೇಳಲಾಗುತ್ತದೆ. ಮಾಂಡವ್ಯ ಮಹರ್ಷಿಯ ತಪಸ್ಸಿಗೆ ಪ್ರಸನ್ನನಾದ ಮಹಾವಿಷ್ಣು ಈ ಬೆಟ್ಟದಲ್ಲೇ ಸದಾ ನೆಲೆಸಿ ಭಕ್ತರನ್ನು ಕಾಪಾಡುತ್ತೇನೆ ಎಂದು ವರ ನೀಡಿದನೆಂಬ ಕಥೆ ಇಲ್ಲಿ ಪ್ರಸಿದ್ಧವಾಗಿದೆ. ಭಕ್ತಿಯಿಂದ ಇಲ್ಲಿ ಪ್ರಾರ್ಥನೆ ಮಾಡಿದರೆ ಮನೋಭಿಲಾಷಗಳು ನೆರವೇರುತ್ತವೆ ಎಂಬ ನಂಬಿಕೆಯಿದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಈ ಸ್ಥಳ ಇನ್ನೂ ಅದ್ಭುತವಾಗಿ ಕಾಣಿಸುತ್ತದೆ. ತಿರುಪತಿಯಂತೆ ಹೆಚ್ಚಿನ ಜನಸಂದಣಿ ಇಲ್ಲದೆ ಶಾಂತ ವಾತಾವರಣದಲ್ಲಿ ಶ್ರೀನಿವಾಸನ ದರ್ಶನ ಪಡೆಯಲು ಬಯಸುವವರಿಗೆ ಈ ಕ್ಷೇತ್ರ ಅತ್ಯುತ್ತಮ ಸ್ಥಳ. ಇದು ಕೇವಲ ಒಂದು ದೇವಸ್ಥಾನವಲ್ಲ, ಇದು ಪ್ರಕೃತಿ, ಭಕ್ತಿ, ಇತಿಹಾಸ ಮತ್ತು ದೈವಿಕ ಅನುಭವ ಒಂದೇ ಜಾಗದಲ್ಲಿ ಸಿಗುವ ಅದ್ಭುತ ಕ್ಷೇತ್ರ. ಆ ನೀಲಿ ಆಕಾಶದ ಹಿನ್ನೆಲೆಯಲ್ಲಿ ಈ ರಾಜಗೋಪುರ ಎಷ್ಟು ಭವ್ಯವಾಗಿ ಕಾಣುತ್ತಿದೆ ಅಲ್ವಾ? ಗೋಪುರದ ಮೇಲಿರುವ ದೇವತೆಗಳ ಕೆತ್ತನೆಗಳು ಮತ್ತು ಆ ಸುಂದರವಾದ ಬಣ್ಣಗಳು ಈ ಕ್ಷೇತ್ರದ ಕಳೆಯನ್ನೇ ಹೆಚ್ಚಿಸಿವೆ. ಬೆಟ್ಟದ ಮೇಲಿನಿಂದ ಕಾಣುವ ಪ್ರಕೃತಿ ಸೌಂದರ್ಯ ಮನಸ್ಸನ್ನು ಮೋಡಿ ಮಾಡುತ್ತದೆ. ಈ ದೇವಾಲಯದ ಎಕ್ಸಾಕ್ಟ್ ಲೊಕೇಶನ್ ಮತ್ತು ಈ ದೇವಾಲಯದ ಬಗ್ಗೆ ಹೆಚ್ಚಿನ ವಿವರಗಳು ಕೆಳಗಿನ ಡಿಸ್ಕ್ರಿಪ್ಷನ್ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಇನ್ನಷ್ಟು ಇಂತಹ ದೈವಿಕ ಕ್ಷೇತ್ರಗಳ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.